ಓಂ ಶಾಂತಿ. ಮಾನವ ತನ್ನ ವಿಕರ್ಮ ಕಳೆಯಲು ಪ್ರಾಣಿಗಿಂತ ಕನಿಷ್ಠ ಜೀವನ ನಡೆಸಿ ಪಾಪ ಕಳೆಯಬೇಕಾಗುತ್ತದೆ. ಮನುಷ್ಯರು ತಮ್ಮ ಯೋಗ್ಯತೆಗಳನ್ನು, ವಿಶೇಷತೆಗಳನ್ನು ಕೇವಲ ಮನುಷ್ಯ ಶರೀರದ ಮೂಲಕ ಮಾತ್ರ ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ. ಭೂತ ಮತ್ತು ಭವಿಷ್ಯ ಜನ್ಮಗಳ ಬಗ್ಗೆ ಸ್ವಲ್ಪವೂ ಏನೂ ಅರಿಯದ ಮಾನವರು ಮಾನವಾತ್ಮನು ಪ್ರಾಣಿಗಳಾಗಿ ಹುಟ್ಟುತ್ತಾನೆಂದು ಖಚಿತವಾಗಿ ಹೇಗೆ ಹೇಳಲು ಸಾಧ್ಯವಾಗುತ್ತದೆ? ಇವು ಮಾತುಗಳನ್ನು ಸ್ವಯಂನಲ್ಲಿ ವಿಮರ್ಶಿಸಿಕೊಳ್ಳಬೇಕಾಗಿದೆ. ಕೆಲವರಿಗೆ ತಮ್ಮ ಪುನರ್ಜನ್ಮದ ನೆನಪುಗಳು ಬರುತ್ತವೆ. ಅವರು ತಮ್ಮ ಹಿಂದಿನ ಜನ್ಮದಲ್ಲಿ ನಾನು ಪ್ರಾಣಿಯಾಗಿದ್ದೆ ಎಂದು ಯಾರೂ ಕೂಡ ಹೇಳಿಲ್ಲ. ಈ ರೀತಿ ಅನೇಕ ನಾವು ಸಂಗತಿಗಳನ್ನು, ವಿಷಯಗಳನ್ನು ಕೇಳುತ್ತೇವೆ. ಮಾನವ ಪುನರ್ಜನ್ಮ ಪಡೆಯುವುದು ಮನುಷ್ಯರಾಗಿಯೇ ಜನ್ಮ ಪಡೆಯುವುದು ಎಂದು ಇದರಿಂದ ನಾವು ದೃಢಪಡಿಸಿಕೊಳ್ಳಬಹುದು. ಜ್ಯೋತಿಷ್ಯ ಹೇಳುವ ಪಂಡಿತರು ಸಹ ಯಾವುದೇ ಭೂತ ಹಾಗೂ ಭವಿಷ್ಯದ ಮಾತುಗಳನ್ನು ಹೇಳುವಾಗ, ಆ ಜನ್ಮಗಳ ಸಂಗತಿಗಳನ್ನು ತಿಳಿಸುವಾಗ ಮನುಷ್ಯ ರೂಪದ ಬಗ್ಗೆ ವರ್ಣನೆ ಮಾಡುತ್ತಾರೆ ಹೊರತು ಪ್ರಾಣಿಯ ಬಗ್ಗೆ ಮಾಡುವುದಿಲ್ಲ. ಅದಕ್ಕೋಸ್ಕರ ಮಾನವ ಎಂದೆಂದಿಗೂ ಸಹ ಪ್ರಾಣಿಯಾಗಿ ಜನ್ಮಿಸುವುದಿಲ್ಲ. ಮನುಷ್ಯರು ಪ್ರಾಣಿಗಳಾಗಿ ಹುಟ್ಟುತ್ತಾರೆಂದು ತಿಳಿಯುವುದು ಆತ್ಮನ ಸ್ವಭಾವವನ್ನು ಪೂರ್ಣವಾಗಿ ಗೊತ್ತಿಲ್ಲದ ಕಾರಣದಿಂದ ಹೇಳುತ್ತಾರೆ. ಮನುಷ್ಯರ ಸಂಸ್ಕಾರಗಳಿಗೂ ಪ್ರಾಣಿಯ ಸಂಸ್ಕಾರಗಳಿಗೂ ಅನೇಕ ವ್ಯತ್ಯಾಸಗಳಿವೆ. ಮನುಷ್ಯರದು ಬುದ್ಧಿ ಇದೆ, ಬುದ್ಧಿಶಕ್ತಿ, ವಿವೇಚನಾ ಶಕ್ತಿ ಉಳ್ಳವರಾಗಿದ್ದಾರೆ. ಪ್ರಾಣಿಗಳಿಗೂ ಸಹ ಅವದೇ ಪ್ರವೃತ್ತಿ, ಅವುಗಳದೇ ಗುಣಲಕ್ಷಣಗಳು ಕಂಡುಬರುತ್ತದೆ. ಪ್ರಾಣಿಗಳು ಮನುಷ್ಯರಂತೆ ಬುದ್ಧಿವಂತಿಕೆ ಜೀವನವನ್ನು ನಡೆಸಲು ಹೇಗೆ ಸಾಧ್ಯ? ಮಾನವನು ಪ್ರಾಣಿಗಳಿಂತಲೂ ಬೇರೆಯಾಗಿದ್ದಾನೆ. ಮಾನವನು ಅನೇಕ ವಿಕಾರಗಳಿಗೂ ವಶನಾಗಿರುತ್ತಾನೆ. ಮಾನವನಲ್ಲಿ ದೈವಿ ಮೌಲ್ಯಗಳು ಇರುತ್ತವೆ. ಆದ್ದರಿಂದ ಮನುಷ್ಯ ಶರೀರದಲ್ಲಿರುವ ಆತ್ಮನು ತನ್ನದೇ ಆದ ಒಂದು ವಿಭಾಗಕ್ಕೆ ಸೇರಿದವನಾಗಿರ್ತಾನೆ. ಮನುಷ್ಯಾತ್ಮರು ಪ್ರಾಣಿಗಳ ಶರೀರವನ್ನು ಪಡೆಯುವ ಹಾಗಿದ್ದರೆ ಅನೇಕ ಪರಿಸ್ಥಿತಿಗಳನ್ನು ನಾವು ನೋಡಬಹುದು. ಮನುಷ್ಯನ ಸಂಸ್ಕಾರಗಳು ಪ್ರಾಣಿಗಳ ಮೂಲಕ ವ್ಯಕ್ತಪಡಿಸಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಪ್ರಾಣಿಗಳ ನಡತೆಗಳು, ಸಂಸ್ಕಾರಗಳು ಮನುಷ್ಯನ ರೂಪದಲ್ಲಿ ಆ ರೀತಿ ಕಂಡು ಬರುವುದಿಲ್ಲ. ಮನುಷ್ಯನು ಹಿಂದೆ ಪ್ರಾಣಿ ಆಗಿರಲಿಲ್ಲ, ಮುಂದೆಯೂ ಪ್ರಾಣಿ ಆಗುವುದಿಲ್ಲ. ಆದರೆ ಅವನು ಮಾಡಿದ ಪಾಪದ ಖಾತೆ, ಅದರಿಂದ ಅವನು ಪ್ರಾಣಿಗಳಿಗಿಂತ ಕೀಳಾದ ಜನ್ಮವನ್ನು ಅಥವಾ ಕೀಳವಾದ ಜೀವನ ಶೈಲಿಯನ್ನು ನಡೆಸಬೇಕಾಗುತ್ತದೆ. ಹಾಗಾದರೆ ಪ್ರಾಣಿ ಯೋನಿಗಳು ಮಾನವ ಮಾಡಿದ ಪಾಪ ಕೃತ್ಯಗಳಿಗೆ ಶಿಕ್ಷೆಯನ್ನು ನೀಡುವ ಸಾಧನಗಳೇ? ಅದಕ್ಕೋಸ್ಕರ ಪ್ರಾಣಿಗಳ ಶರೀರಗಳು ಮನುಷ್ಯಾತ್ಮರನ್ನು ಶಿಕ್ಷೆಗೆ ಗುರಿಪಡಿಸುವ ಸಾಧನಗಳು ಅಲ್ಲ. ಆದರೆ ಮಾನವ ತಾವು ಮಾಡಿದ ತಪ್ಪಿಗೆ ನೋವು ಮತ್ತು ದುಃಖವನ್ನು ಅನುಭವಿಸಿ ಭವಿಷ್ಯದಲ್ಲಿ ಅಂತಹ ಮತ್ತೆ ಕೆಟ್ಟ ಕರ್ಮಗಳನ್ನು ಮಾಡಬಾರದೆಂಬ ಒಂದು ಪಾಠ ಅಥವಾ ನೀತಿ ಪಾಠ, ಶಿಕ್ಷಣ ಕೊಡುವ ಮಾತಾಗಿದೆ. ತಾನು ಹಿಂದೆ ಮಾಡಿದ ವಿಕರ್ಮಗಳ ಫಲವನ್ನು ಈಗ ಅನುಭವಿಸಬೇಕಾಗುತ್ತದೆ. ಮನುಷ್ಯರು ತಿಳಿಯುತ್ತಾರೆ ಹೊರತು ಪ್ರಾಣಿಗಳಿಗೆ ಇದರ ಅರಿವು ಕೂಡ ಇರುವುದಿಲ್ಲ. ಪ್ರಾಣಿಗಳು ಯಾವುದೇ ಪಾಪ ಕೃತ್ಯ ಮಾಡಿದ್ವು ಅಂತ ಅರಿವು ಇರೋದಿಲ್ಲ. ಪ್ರಾಣಿಗಳ ಶರೀರದ ಮೂಲಕವೇ ದುಃಖವನ್ನು ಅಥವಾ ನೋವನ್ನು ಪಡೆಯುವ ಹಾಗಿದ್ದರೆ ಮನುಷ್ಯರು ತಮ್ಮ ಒಂದು ರಾಶಿಯಲ್ಲಿ ದುಃಖ, ನರಳಾಟ, ಸಂಕಟಗಳೇಕೆ ಬರುತ್ತಿತ್ತು? ಮನುಷ್ಯನ ಪ್ರಾಣಿಗಳ ಶರೀರದ ಮೂಲಕ ತನ್ನ ವಿಕರ್ಮಗಳ ಲೆಕ್ಕಾಚಾರವನ್ನು ತೀರಿಸಿ ಮನುಷ್ಯನಾಗಿ ಹುಟ್ಟಿದರೆ ಮತ್ತೆ ದುಃಖ, ನರಳುವಿಕೆ ಏಕೆ? ದುಃಖದ ಅನುಭವ ನಾವು ಬುದ್ಧಿಯ ಮೂಲಕ ಸೂಕ್ಷ್ಮತೆಯಿಂದ ಹೃದಯದ ಕೋಮಲತೆಯನ್ನು ಅವಲಂಬಿಸಿರುತ್ತದೆ. ಮನುಷ್ಯನು ಪ್ರಾಣಿಗಳಿಗಿಂತ ಬುದ್ಧಿಶಕ್ತಿಯುಳ್ಳವನು, ವಿವೇಕಶೀಲನೂ ಆಗಿರುತ್ತಾನೆ. ಆದ್ದರಿಂದಲೇ ಅಪಮಾನದ ಅಥವಾ ನಿಂದನೆಯ ಒಂದು ಸಣ್ಣ ಶಬ್ದವು ಆತನ ಮನಸ್ಸನ್ನು ನೋಯಿಸುತ್ತದೆ. ಮನುಷ್ಯನು ಸಂಘಜೀವಿ ಕೂಡ ಆಗಿದ್ದಾನೆ. ಆದ್ದರಿಂದಲೇ ಆತನು ಸಮಾಜದಲ್ಲಿ ತನ್ನ ಸಭ್ಯತೆ, ಸಂಪ್ರದಾಯ, ಘನತೆ, ಗೌರವ, ಸ್ಥಾನಮಾನ ಮುಂತಾದವುಗಳನ್ನು ಕಾಪಾಡಿಕೊಂಡು ಬರಬೇಕಾಗುತ್ತದೆ. ಹೀಗಾಗಿ ಮನುಷ್ಯನು ತಾನು ಮಾಡಿದ ಪಾಪಕೃತ್ಯಗಳಿಗೆ ನೋವು, ದುಃಖವನ್ನು ಅನುಭವಿಸಲು ಅಥವಾ ಮನುಷ್ಯ ಶರೀರವೇ ಬೇಕು ಹೊರತಾಗಿ ಪ್ರಾಣಿಯಾಗಿ ಜನ್ಮಿಸುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಇನ್ನು ಕೆಲವರು ಪ್ರಾಣಿಗಳ ಶರೀರದಲ್ಲಿ ಕೆಲವು ಕರ್ಮೇಂದ್ರಿಯಗಳು ಕಡಿಮೆ ಇರುವುದರಿಂದ ಪ್ರಾಣಿಗಳ ಶರೀರವು ಮನುಷ್ಯಾತ್ಮರಿಗೆ ಶಿಕ್ಷೆಯನ್ನು ಗುರಿಯಾಗಿಸಲು ಒಂದು ಮಾಧ್ಯಮವೆಂದು ತಿಳಿಯುತ್ತಾರೆ. ಆದರೆ ನಾವು ಮನುಷ್ಯ ರಾಶಿಯಲ್ಲಿ ಸಹ ನೋಡುತ್ತೇವೆ. ಕುರುಡರು, ಕುಂಟ, ಕಿವುಡ, ಮೂಗ ಇತ್ಯಾದಿ ಅಂಗವಿಕಲರನ್ನು ನಾವು ನೋಡಬಹುದು. ಮನುಷ್ಯನು ಪ್ರಾಣಿಗಳಿಗಾಗಿ ಹುಟ್ಟುತ್ತಾನೆಂಬ ಭಯವು ಆತನು ಮತ್ತೆ ವಿಕರ್ಮಗಳನ್ನು ಮಾಡದಂತೆ ತಡೆ ಹಿಡಿಯುತ್ತದೆ ಎಂಬುದು ಕೆಲವರ ವಾದವಾಗಿದೆ.
ಆದರೆ ಮನುಷ್ಯ ಶರೀರದ ಮೂಲಕವೇ ಶಿಕ್ಷೆಯನ್ನು ಅನುಭವಿಸುತ್ತಿರುವ ಕೆಲವು ರೋಗಿಗಳನ್ನು ನೋಡುತ್ತೇವೆ. ಅಂಗವಿಕಲರು, ಸ್ವಾಧೀನವಿಲ್ಲದವರು, ಕುಷ್ಠರೋಗಿಗಳು ಅನೇಕರಿದ್ದಾರೆ. ಕುರುಡರು, ಕುಂಟರು, ಮೂಗರು ಮುಂತಾದವರನ್ನು ನೋಡಿ ತಿಳುವಳಿಕೆಯುಳ್ಳ ಮನುಷ್ಯರು ಕೆಟ್ಟ ಕರ್ಮಗಳನ್ನು ಮಾಡುವುದರಿಂದ ದೂರವಿರುತ್ತಾರೆ. ಹೀಗೆ ತಾವು ಮಾಡಿದ ಪಾಪ ಕರ್ಮಗಳ ಪರಿಣಾಮವಾಗಿ ಮನುಷ್ಯ ಶರೀರದಲ್ಲಿಯೇ ಮಾನವ ಅನೇಕ ಥರದ ದುಃಖಗಳನ್ನು ಅನುಭವಿಸೋದನ್ನು ನಾವು ನೋಡಬಹುದು. ತುತ್ತು ಅನ್ನಕ್ಕಾಗಿ ನಾಯಿಯಂತೆ ಅಲೆದಾಡುತ್ತಾನೆ, ಕತ್ತೆಯಂತೆ ಭಾರ ಹೊರೆಯುತ್ತಾನೆ. ಅದಕ್ಕೋಸ್ಕರ ಅನೇಕ ದುಃಖಗಳನ್ನು ಮಾನವ ಶರೀರದಲ್ಲೇ ಅನುಭವಿಸುತ್ತಾನೆ. ಅದಕ್ಕೋಸ್ಕರ ಪ್ರಾಣಿಯಾಗಿ ಜನ್ಮಿಸುವ ಅವಶ್ಯಕತೆ ಇರುವುದಿಲ್ಲ. ಓಂ ಶಾಂತಿ.